ನಿನ್ನೆ ಕುಮಾರಣ್ಣರವ್ರನ್ನ ಸ್ಟೇಟ್ಮೆಂಟನ್ನು ನಾನು ಮೊನ್ನೆ ನೋಡಿದೆ. ಅವರು ಯಾವುದೇ ವಿಚಾರವನ್ನು ದಾಖಲಾತಿಗಳಿಲ್ಲದೆ ಮಾತನಾಡಲ್ಲ. ಬಂದ ನಂತರ ಯಾವ ಮಾಹಿತಿಯ ಮೇಲೆ ಮಾತನಾಡಿದ್ದಾರೆ. ನಾನು ಪ್ರಾಧಿಕಾರದ 50-50 ವಿಚಾರ ಅಲ್ಲ, ಮೋಸ್ಟ್ಲಿ ಹೆಬ್ಬಾಳ್ನಲ್ಲಿ ಹಿಂದೆ ಇದ್ದಂಥ ಮನೆ ವಿಚಾರ ಮಾತನಾಡಿರ್ಬೇಕು, ವಿಜಯನಗರದಲ್ಲಿ ಇದ್ದಂಥ ಮನೆ ವಿಚಾರ ಮಾತಾಡಿರ್ಬೇಕು. ನಾನು ಯಾವುದೇ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದೇ ಮಾತನಾಡಲ್ಲ. ಇನ್ನೊಂದು ಸಾರಿ ನಾನು ಕೂಡ ಕುಮಾರಣ್ಣರವ್ರ ಜೊತೆ ಚರ್ಚೆ ಮಾಡಿ ಅಧಿಕೃತ ಮಾಹಿತಿಗಳೇನಿದ್ದಾವೆ ಅದ್ರ ಬಗ್ಗೆ. ಬಟ್ ಕಾಂಗ್ರೆಸ್ನ ನಮ್ಮ ಸ್ನೇಹಿತರಿಗೆ ಹೇಳುವಂಥದ್ದು, ನೀವು ವಾಲ್ಮೀಕಿ ವಿಚಾರವನ್ನು ಹೇಳಿದಾಗಲೂ ಇದೆ ಅಂದ್ರಿ. ಇದು ಈ ರಾಜ್ಯಕ್ಕೆ ಬಂದಂಥ, ಈ ರಾಜ್ಯದ ನಾವೆಲ್ಲ ರಾಜಕಾರಣಿಗಳು ತಲೆ ತಗ್ಸುವಂಥ ವಿಚಾರ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ನೇರವಾಗಿ ಮುಖ್ಯಮಂತ್ರಿಗಳೇ ಹಣಕಾಸಿನ ಸಚಿವರಾಗಿರೋದ್ರಿಂದ, ಆ ಹಣ ದುರುಪಯೋಗ ಆಗಿರೋದ್ರಿಂದ ಈಗಾಗಲೇ ಈ ಸರ್ಕಾರವನ್ನು ಅಮಾನತ್ನಲ್ಲಿ ಇಡಬೇಕಾಯಿತು. ಈ ಹಣ ಚುನಾವಣೆಗೆ ಏನು ವೆಚ್ಚ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರಿಂದ ಕಾಂಗ್ರೆಸ್ನವ್ರಿಗೆ ಇನ್ಯಾವ ಭ್ರಷ್ಟಾಚಾರದಲ್ಲಿ ಸಿಲುಕಿದ್ರೂ ಕೂಡ ಅವರು ಒಪ್ಪುವಂಥ ಸ್ಥಿತಿನಲ್ಲಿ ಇಲ್ಲ. ಅವರು 5 ಗ್ಯಾರಂಟಿ ಏನು ಕೊಟ್ಟಿದ್ದೀವಿ, ಆ 5 ಗ್ಯಾರಂಟಿಗೋಸ್ಕರ ಈ ರಾಜ್ಯದ ಜನತೆ ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಸಹಿಸ್ಕೋತಾರೆ ಅನ್ನುವಂಥ ಭ್ರಮೆನಲ್ಲಿದ್ದಾರೆ. ಈಗಾಗಲೇ ಲೋಕಸಭೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ. ಮುಂದೆ ಬರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ ಚುನಾವಣೆಯನ್ನು ನೀವು ಅನೌನ್ಸ್ ಮಾಡಿ, ನಿಮಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ರಾಜ್ಯದ ಜನತೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದನ್ನ. ಈಗ ಮ್ಯಾಟರ್ ಈಸ್ ಪೆಂಡಿಂಗ್ ಬಿಫೋರ್ ದ ಕೋರ್ಟ್, ನೋ ಕಾಮೆಂಟ್ಸ್. ರಿಸಲ್ಟ್ ಬರಲಿ, ಈಗ ರಿಸಲ್ಟ್ ಕಾಯ್ತಾ ಇದ್ದೀವಿ, ಏನಾಗುತ್ತೆ ನೋಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.